ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಅಂತೂ ನನ್ನ ಗಾಡಿ ಎಲ್ಲ ರೆಡಿಯಾಗಿದೆ. ನಾನು ಇವಾಗ ಶಿವಮೊಗ್ಗ ಹೋಗ್ತಾ ಇದ್ದೀನಿ. ನನ್ನ ಕರ್ಣನ ಕತೆ ಏನಕ್ಕಂತ ಹೇಳಿದರೆ, ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿದೆ. ನೀನು ಸ್ವಲ್ಪ ಬೇಗನೆ ಹೊರಡಬೇಕಾಗಿತ್ತು, ಲೇಟ್ ಆಯಿತು. ನೀನು ಹೊರಡುವ. ಸ್ವಲ್ಪ ಹೊತ್ತಾದಮೇಲೆ ಗ್ಲೌಸ್ ಹಾಕೊಡುವ, ಇವಾಗ ಬೇಡ. ಸ್ವಲ್ಪ ವಾರ್ಮ್ ಅಪ್ ಆಗಲಿ ಕೈ ಇಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಟೈಮ್ ಎಷ್ಟಾಗಿದೆ ಇವಾಗ? 4:45. 4 ಗಂಟೆಗೆ ಹೊರಡಬೇಕಾಗಿತ್ತು. ಬಾಯ್. ಜೈ ಬಜರಂಬಲಿ. ಜೈ ಬಜರಂಬಲಿ ಕಾಪಾಡಪ್ಪ. ಇವಾಗ ನನ್ನ ಪಯಣ ಶಿವಮೊಗ್ಗ ಕಡೆಗೆ. ಒಂದು ಎಸ್ಪೆಷಲಿ ಲಾಂಗ್ ಲೀವ್ ಹಾಕಿದ್ದೀನಿ, ಒಂದು 20 ಡೇಸ್ವರೆಗೂ. ಅದಕ್ಕೋಸ್ಕರ ಹೋಗ್ತಾ ಇರೋದು. ಇದೇ ಲೈಫಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ. ಮಿನಿಮಮ್ ಒಂದು 10 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಈ ಥರ ಲಾಂಗ್ ಲೀವ್ ಆಫೀಸಲ್ಲಿ ಕೇಳಿರೋದ್ರಿಂದ ಅವರು ಕೊಟ್ಟಿದ್ದಾರೆ 20 ಡೇಸ್ವರೆಗೂ. ಸ್ವಲ್ಪ ಎಂಜಾಯ್ ಮಾಡಿ, ಫನ್ ಮಾಡಿ, ಅಣ್ಣನ ಮದುವೆ ಎಲ್ಲ ಮಾಡಿ ಬರೋದು ಇವಾಗ. 4:15 ಫುಲ್ ಖಾಲಿ ಇದೆ ರೋಡು. 4:45 ಆಯಿತು, 5 ಗಂಟೆ ಆಯಿತು. ಇದಾದಷ್ಟೊಳಗೆ 1 ಅವರ್ ಬೇಕು. ಸ್ವಲ್ಪ ಲಗೇಜ್ ಜಾಸ್ತಿ ಇದೆ. ಲಗೇಜಸ್ ಅಂತ ಹೇಳಿದರೆ ಏನಿಲ್ಲ ಆ ಥರ. ನನ್ನ ಕ್ಲಾತ್ಸು ಮತ್ತು ಅವೇ ಜಾಸ್ತಿ ಇರೋದು, ಇನ್ನೇನಿಲ್ಲ ಇದರಲ್ಲಿ. ಒಂದು ಸ್ಪೆಷಲಿ ಒಂದು ಮೋಟ್ರ್, ಒಂದು ಮೋಟ್ರ್ ತಗೋಬಾ ನೀರು ಪಂಪ್ ಮಾಡೋದಕ್ಕೆ ಅಂತ ಹೇಳಿದರು. ಅದನ್ನೊಂದು ತಗೊಂಡಿದ್ದೀನಿ. ಏನಕ್ಕೋಸ್ಕರ ಮಾರ್ನಿಂಗ್ ಜರ್ನಿ ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ, ನಾನು ಯಾವಾಗಲೂ ಯೂಸಲಿ ಒಂದು ನೈಟ್ ಟೈಮ್ ಓಡೋ ಜಾಸ್ತಿ ಇತ್ತು. 4:30-5 ಗಂಟೆಗೆ ಹೊಟ್ಬಿಟ್ಟು ಮನೆಗೆಲ್ಲ ಒಂದು 11 ಅಥವಾ 12 ಒಳಗಡೆ ರೀಚ್ ಆಗೋ ಥರ ಪ್ಲಾನ್ ಮಾಡ್ತಿದ್ದೆ. KTM ಗಾಡಿ ಇದ್ದಾಗ ಲಾಸ್ಟ್ ಟೈಮ್ ನಾನು ನೋಡಿರ್ಬೋದು, ನನ್ನ ಹಳೇ ವಿಡಿಯೋದಲ್ಲಿ 1 ಇಯರ್ ಬ್ಯಾಕಲ್ಲಿ ನಾನು KTM ಎಲ್ಲ ಫಸ್ಟು ಲಾಕ್ ಮಾಡಿದ್ದು ಹೋಗ್ತಾ. ಇವಾಗ ಮತ್ತೆ ಊರಿಗೆ ಹೋಗೋದಕ್ಕೋಸ್ಕರ ಲಾಗ್ ಮಾಡ್ತಾ ಇದ್ದೀನಿ. ಸಿಗ್ನಲ್ ಜಂಪ್ ಮಾಡ್ತಾಯಿದ್ದೀನಿ. ಸಾರಿ, ಇಷ್ಟೊತ್ತಿಗೆ ಯಾರೂ ಏನೂ ಇಲ್ಲ. ಬೆಳಗ್ಗೆ ಟೈಮಲ್ಲಿ ಏನು ಮಾಡೋಂಗಿಲ್ಲ, ಒಂದೊಂದು ಟೈಮ್ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ತುಂಬ ಖಾಲಿ ಇದೆ ಸ್ನೇಹಿತರೆ ರೋಡು. ನೋಡಿ, ಬೆಳಗ್ಗೆ ಟೈಮಲ್ಲಿ ಜರ್ನಿ ಮಾಡೋದಾದ್ರೆ ಇಷ್ಟೊತ್ತಿಗೆ. ಬಟ್ ಈ ರೋಡೆಲ್ಲ ಇಲ್ಲಿಂದ ಅಲ್ಲಿವರೆಗೂ ಖಾಲಿ ಇರುತ್ತೆ. ಸಾರಕ್ಕಿ ಮೇನ್ ರೋಡ್ ಅಂತ ಹೇಳಿದರೆ ಅದು ನೆಲಮಂಗಲ ಟೋಲ್ ಇದೆಯಲ್ಲ, ಆ ರೋಡ್ ಸ್ವಲ್ಪ ಜಾಮ್ ಇರುತ್ತೆ. ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಒಂದು 900 ರುಪೀಸ್ ಪೆಟ್ರೋಲ್ ಹಾಕ್ಬಿಟ್ಟಿದ್ದೀನಿ. ಫುಲ್ ಆಗಿಬಿಟ್ಟಿದೆ. ವೆದರ್ ಸ್ವಲ್ಪ ಕೋಲ್ಡ್ ಇದೆ ಅಷ್ಟೇ, ಇನ್ನೇನಿಲ್ಲ. ಕೋಲ್ಡ್ ಅಂತ ಇಡೀ ಗಾಡಿ ಇದೆ, ನಾನೇನು ಹಾಕ್ಕೊಂಡಿಲ್ಲ. ಗ್ಲೌಸ್ ಹಾಕ್ಕೊಂಡಿದ್ದೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡಿದ್ದೆ. ಬೇಡ, ಇಲ್ಲಿ ಸ್ವಲ್ಪ ದೂರ ಹೋದ್ಮೇಲೆಲ್ಲ ಟೀಗೆ ಕುಡಿದ್ಬಿಟ್ಟು ಓಡೋಲ್ಲ. ಆಮೇಲೆ ಹಾಕ್ಕೊಂಡ್ರೆ ಆಯಿತು. ನೆಲಮಂಗಲ ಟೋಲ್ವರೆಗೂ ಹೀಗೆ ಓಡಿಸ್ತೀನಿ, ನೋಡೋಣ. ಹಗಲು ರಾತ್ರಿ ಎಲ್ಲ ದುಡಿತಾ ಇದ್ದಾರೆ ಕ್ಯಾಬ್ ಡ್ರೈವರ್ಸು. ಬೆಳಗ್ಗೆ ಇಷ್ಟೊತ್ತಿಗೆ ನಿದ್ದೆ ಇಲ್ಲದೆ ನೈಟ್ ಡ್ಯೂಟಿ ಅದು ಹೆಂಗೆ ಮಾಡ್ತಾರೋ ಏನಪ್ಪ. ನನಗೆ 1 ಅವರ್ ನಿದ್ದೆ ಮಾಡಿಲ್ಲ ಅಂದ್ರೆ ಸ್ವಲ್ಪ ಇದಾಗೋಗುತ್ತೆ. ನೈಟೆಲ್ಲ ಗಾಡಿ ಓಡಿಸ್ಕೊಂಡಿರ್ತಾರೆ ಕ್ಯಾಬ್ ಡ್ರೈವರ್ಸ್ಗಳು, ಒಬ್ಬ ಡ್ರೈವರ್ಸ್ಗಳೆಲ್ಲ. ಆಗೋದಿಲ್ಲ ಜೀವನ. ಅವ್ರು ಅಡ್ಜಸ್ಟ್ ಆಗಿರುತ್ತಾ ಅಥವಾ ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರಾ ಏನು ನನಗೂ ಗೊತ್ತಿಲ್ಲ. ಮಿರರ್ ನೋಡಿ, ಇವಾಗ ಯಾಕೋ ನಟ್ಟು ಲೂಸ್ ಆಗಿಬಿಟ್ಟಿದೆ. ಏನು ಮಾಡೋದು ಇವಾಗ ಒಂದು ಗೊತ್ತಾಗ್ತಾ ಇಲ್ಲ.
ಹಿಂಗೆಲ್ಲರೂ ನಟ್ಟು ಆಫ್ ಸಿಕ್ಕರೆ ಬೇರೆ ಹಾಕೊಳ್ಳೋಣ ಅಂತ ಸಿಗ್ನಲ್ ನಂಗೆ ಟಪ್ ಅಂತ ಮೂವ್ ಆಗ್ಬಿಟ್ಟ. ಗೊತ್ತಿತ್ತು ಅವನಿಗೆ ಸಿಗ್ನಲ್ ಬಿಡುತ್ತೆ ಅಂತ. ಬಟ್ 1 ಅವರ್ ಲೇಟ್ ಆಗಿದೆ ಸ್ನೇಹಿತರೆ. ಈ ಕತ್ಲಲ್ಲಿ ಏನೂ ಕಾಣಲ್ಲ. ನಾನು ಬೆಳಕು ಸಿಕ್ಕ ಮೇಲೆ, ಬೆಳಕಾದ್ಮೇಲೆ ಕ್ಯಾಮ್ರಾ ಓಪನ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಿಂದೆ ರಿಫ್ಲೆಕ್ಟರ್ ಸಿಕ್ಕ ಹೊಡಿತಿದೆ. ಯಾರ್ದೋ ಲೈಟ್, LED ಲೈಟು ಏನು ಫೋಕಸ್ ಇದೆ ಅಂದರೆ ಹೆವಿ ಫೋಕಸ್ ಇದೆ. ಸ್ವಲ್ಪ ಗ್ಲೌಸ್ ಹಾಕೋಬಿಡೋಣ, ತಲೆನೂ ಬೇಡ, ಸೇಫ್ಟಿ ಪರ್ಪಸ್. ಐದು ಗಂಟೆ ಮಾಡಿಕೊಂಡೆ ಇಲ್ಲೇ. ಇನ್ನು ಸಿಟಿ ದಾಟೋಷ್ಟೊಳಗೆ 6 ಗಂಟೆ ಆಗುತ್ತೆ. 7 ಗಂಟೆಗೆ ತುಮಕೂರ, 8 ಗಂಟೆಗೆ ತುಮಕೂರ, ಗೊತ್ತಿಲ್ಲ. ಆಮೇಲೆ ಹೊಡಿತಾ ಇರೋದು ಗಾಡಿನಷ್ಟೇ. ಏನೇ ಹೇಳಿ, ಸ್ಪೆಂಡ್ರೆ KTM. ಅದೇ KTM ಆಗಿದ್ರೆ ಇವಾಗಲೇ 100 ಹೊಡಿತಿದ್ದೆ. ಚೆನ್ನಾಗಿ ಹೊಡೆಯೋಕ್ಕಾಗಲ್ವೇ? ಇರೋದೇ 100, ಹೋಗೋದೇ 100 ಹೋಗಲ್ಲ. ಅಯ್ಯೋ, ನಮ್ಮ ಪಪ್ಪ ಬೈಕಲ್ಲಿ ಬರ್ತೀನಿ ಅಂದಿದ್ದಕ್ಕೆ ಒಂದು 4 ಸರಿ ಕಾಲ್ ಮಾಡಿಬಿಟ್ಟಿದ್ದಾರೆ. ನಮ್ಮಮ್ಮ, ನೀನು ಬರೋದೇ ಬೇಡ ಬೈಕಲ್ಲಿ, ಬಸ್ಸಲ್ಲಿ ಬಾ ನೀನು ಅಂತ ಅವರು. ಸ್ನೇಹಿತರೆ, ಏನು ಹೇಳೋದು, ಅದಕ್ಕೆ ಹೇಳಿದ್ರೆ ತಂದೆ ತಾಯಿ ಪ್ರೀತಿ ತುಂಬ ಮುಖ್ಯ ಅಂತ. ನಾವು ತಂದೆ ತಾಯಿನ ಬೇಕಾದ್ರೆ ಹೇಳ್ತಾರೆ, ಏನಾದ್ರು ಆಗ್ಬಿಟ್ರೆ ಹೇಗೆ ಏನು, ಬೈಕಲ್ಲಿ ಬರೋದೇ ಬೇಡ ಆ ಥರ. ಏನು ಹೇಳ್ತಾರಲ್ಲ, ಸಿಗ್ನಲಲ್ಲಿ ನಿಲ್ಲೋದೇ ಆಯ್ತಲ್ಲ ಇವತ್ತು. ನೀವು ನನ್ನದಾಗೆ ನಿಂತ್ಕೊಂಡು ಹೋಗ್ತಾ ಇರ್ಬೇಕು, ನಿಂತ್ಕೊಂಡು ಹೋಗ್ತಾ ಇರ್ಬೇಕಂತೆ, ಅದಕ್ಕೆ ಅನಿಸುತ್ತೆ.
ಎಲ್ಲ ಸಿಗ್ನಲ್ 3 ಸಿಗ್ನಲ್ ಬಿದ್ದಿದೆ ಇವತ್ತು ನನಗೆ. ಯಾಕಪ್ಪ ಲೈಟ್ ಆ ರೇಂಜಲ್ಲಿ ರೈಟ್ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತಿದ್ದೆ ಸ್ನೇಹಿತರೆ. ಇದು ಮಿರರ್ ಗ್ಲಾಸ್ನ ಚೇಂಜ್ ಮಾಡಬೇಕಾಯ್ತು. ಕಂಫರ್ಟಬಲ್ ಆಗಿದೆ ಇದು. ಒಂದು ಈ ಬ್ಯಾಗ್ಸ್ ಇದೆಯಲ್ಲ, ಬೋತ್ ಬ್ಯಾಗ್ಸ್ ಯಾರೋ ಸ್ಪಾನ್ಸರ್ ಮಾಡಿರೋದಲ್ಲ. ಐ ಚೆಟ್ 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 ನಮ್ಮಲ್ಲಿ ಏನಿದು ನೋಡೇ ಇಲ್ಲ, ಕಂಟ್ರೋಲೇ ಮಾಡಲಿಲ್ಲ ನಾನು. ನೀರಿದೆ ಅಂತ ಗೊಚ್ಚ ಕಾರ್ ತಗೋದೆ, ಅದು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿಲ್ಲ ಅಂದರೆ ಹಿಂಗೆ. ಏನು ಹೇಳ್ತಾರೆ ಸ್ನೇಹಿತರೆ, ಬ್ಯಾಗ್ ಎಲ್ಲ ನಮ್ಮ ಸ್ನೇಹಿತರು ಕೊಟ್ಟಿದ್ದು. ಸಂಜೀವ್ ಅಂತ ಒಬ್ರು ಇದ್ದಾರೆ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಒಂದು ಜಿಕ್ಸರ್ ಕಸ್ಟಮರ್ ಗಾಡಿ ತಗೊಂಡಿದ್ರು. ಆ ಕಸ್ಟಮರು ಅವನಿಗೆ ಕಾರ್ ಇದೆ ಅಂತ ತಕ್ಷಣ ನೋಡಿದ್ಬಿಡೋದಂಗೆ ಲೈಟ್ನ. ಏನನ್ನು ಮಕ್ಕಳೇನು ಮಾಡ್ತಾರೆ. ಹೇಳ್ತಾ ಇದ್ನಲ್ಲ ಸ್ನೇಹಿತರೆ, ಇದು ಕ್ಯಾರಿ ಬ್ಯಾಗ್ಸ್ ಇದೆಯಲ್ಲ ಅದೆರಡು ಬ್ಯಾಗ್ನ ಒಬ್ಬ ಜಿಕ್ಸರ್ ಕಸ್ಟಮರು ನನಗೆ ಕೊಟ್ಟಿದ್ರು. ಆದರೆ ನಾನೇ ಗಾಡಿನ ಒಬ್ಬ ಮೆಕ್ಯಾನಿಕಿಗೆ ಕೊಡಿಸಿದ್ದೆ ಕಡಿಮೆ ರೇಟಲ್ಲಿ, ಅಂದರೆ ಒಂದು 15,000 ಹಿಂಗೆ ಕೊಡಿಸಿದ್ದೆ. ಅದು ಏನಾಗಿತ್ತು ಅಂತ ಹೇಳಿದರೆ, ಅದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವರು ನಾನು ಮಾಡಿಸಲ್ಲ, ಸೇಲ್ ಮಾಡಿಬಿಡ್ತೀನಿ. ನಾನು ಕೇಳಿದೆ ಎಷ್ಟು ಅಂತ. ರೆಡಿ ಮಾಡಿದ್ರು, ರೆಡಿ ಆಗ್ತಾನೆ ಬರೇ ಖರ್ಚು ಬರ್ತಿದೆ, ಈ ಗಾಡಿ ಬಿಟ್ಬಿಟ್ಟು ಬೇರೆ ಗಾಡಿ ತೊಗೋತೀನಿ ಅಂತ. ಅಂದರೆ ಅವರು ಯಾವುದೋ ಸೆಕೆಂಡ್ಸಲ್ಲಿ ತೊಗೊಂಡಿದ್ರಂತೆ. ಅವಾಗ ತಗೊಂಡು ಸ್ವಲ್ಪ ದಿನ ರೆಡಿ ಮಾಡಿ ಎಲ್ಲೋ ಸ್ವಲ್ಪ ರೈಡೆಲ್ಲ ಹೋಗಿದ್ರು. ರೈಡಿಗೆ ಹೋಗೋಕ್ಕೆಲ್ಲ ಬ್ಯಾಗ್ ಎಲ್ಲ ತೊಗೊಂಡಿದ್ದಾರೆ. ಆಮೇಲೆ ಆ ಗಾಡಿ ಕೊಟ್ಬಿಟ್ಟು ನಾನು ಡೆಲ್ಲಿ ಕಡೆ ಹೋಗ್ತಾ ಇದ್ದೀನಿ, ಈ ಗಾಡಿ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸರಿ ಸರ್ ಬನ್ನಿ, ಯಾಕೆ ಬೇಕು ತೊಗೊಳ್ತೀರಾ, ಒಳ್ಳೆ ರೇಟಿಗೆ ಕೊಡ್ತೀನಿ, ಬೇರೆ ಕಡೆ ಕೊಟ್ಟರೆ ಯಾಕೆ, ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ನಾನೇ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ತಗೊಂಡಾಗ ಅವರು ನಿಮಗೆ ಕ್ಯಾರಿ ಬ್ಯಾಗ್ಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವರು ತುಂಬ ಒಳ್ಳೆ ಮನುಷ್ಯ. ಕಸ್ಟಮರ್ ಮಾತ್ರ ಗಾಡಿ ಸೇಲ್ ಆದಾಗ ಗಾಡೀಲಿ ಏನೇನು ಬರುತ್ತೆ ಎಲ್ಲ, ಅವರು ಏನೇನು ಆಕ್ಸೆಸರೀಸ್ ಎಲ್ಲ ತೊಗೊಂಡಿದ್ರು, ಎಲ್ಲ ಕೊಟ್ಟಿದ್ರು. ನಾನು ಅವನಿಗೆ ಹೇಳಿದೆ, ಅವನು ಅಣ್ಣ ನಾನೆಲ್ಲ ರೈಡ್ ಹೋಗಲ್ಲ, ನಿಮ್ಮ KTM ಇದೆಯಲ್ಲ ಇದ್ರ ಥರ ಹಾಕ್ಕೊಂಡು ಎಲ್ಲಾದರೂ ಹೋಗು, ನಾನಂತೂ ಹೋಗಲ್ಲ ಅಂತ ಹೇಳಿದೆ. ನಾನು ಸರಿ ಆಯ್ತಪ್ಪ ಕೊಟ್ಟಿರೋ ನೋಡೋಣ, ಆದರೆ ಬಿಟ್ಟು ಮಾಡ್ಕೋತೀನಿ ಅಂತ ಹೇಳಿ. ನಾನು ಅದಕ್ಕೆ ಮೌಂಟಿಂಗ್ ಕ್ಲಾಂಪ್ ಬರುತ್ತೆ KTMದೆಲ್ಲ, ಹಿಂಗೆ ಬಂದ್ಬಿಟ್ಟು ಈ ಥರ ಲೆಫ್ಟಿಗೆ ಬರೋಂಥ ಒಂದು ಕ್ಲಾಂಪ್ ಬರುತ್ತೆ, ರೈಟ್ ಲೆಫ್ಟ್ ಎರಡು ಸೈಡ್. ಅದನ್ನ ಹಾಕಬೇಕು. ಅದನ್ನ ಹಾಕಿದರೆ ಮಾತ್ರ ಫಿಟ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಆಗಲ್ಲ. ಹಾಕಿಲ್ಲ ನಾನು. ಇಲ್ಲಿ ಒಂದು ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ. ಅದು ಒಂದು ಕಡೆ ಲೆಫ್ಟ್ ರೈಟು ಹಿಂಗಾಗುತ್ತೆ. ಹಿಂಗೆ ಹೆಲ್ಮೆಟ್ ಏನು ಮೌಂಟ್ ಆಗುತ್ತೆ ನೋಡಿ, ಈ ಥರ ಎಲ್ಲ ಹಿಂಗೆ ಆಗ್ತಾ ಇತ್ತು. ಬ್ಯಾಗ್ ಆ ಕಡೆ ಒಂದು ವೇಟ್ ಆದರೆ ಈ ಕಡೆ ಇತ್ತು. ಅದಕ್ಕೆ ನಾನು ಸುಮ್ಮನೆ ಹಂಗೆ ಬಿಟ್ಬಿಟ್ಟು ಬೇಡ ಇನ್ನೊಂದು ನೋಡೋಣ ಅಂತೇಳಿ ಸುಮ್ಮನಾದೆ. ಅದು ಇವತ್ತು ಯೂಸ್ ಆಯಿತು. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಸ್ಪೆಂಡರ್ಗೆ ಆಲ್ಮೋಸ್ಟು ಯೂಸ್ ಆಯಿತು. ನೋಡಿ, ಈ ಥರ ಸಿಗ್ನಲ್ ಬಿಡಬೇಕಪ್ಪ. ಹೋಗ್ತಾ ಇರೋ. ಅಯ್ಯೋ, ಜೀವನದಲ್ಲಿ ಮುಗ್ಕೊಂಡು ಹೋಗ್ತಾ ಇರೋಂತ ಅಂತ ಇರಬೇಕು. ಕಿಲೋಮೀಟ್ರೇ ಮಾಡ್ತೋದೆ. 125 ಕಿಲೋಮೀಟ್ರ್ ಆಗಿದೆ ಸ್ನೇಹಿತರೆ. ಮೀಟ್ರ್ 0 ಮಾಡ್ಕೊಂಡಿದ್ದೆ ನಾನು. 125 ಕಿಲೋಮೀಟ್ರ್ ಆಗಿದೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ 900 rupees ಪೆಟ್ರೋಲ್ ಹಾಕಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಬರುತ್ತೆ ಅಂತ ನೋಡ್ಬೇಕು ಇವಾಗ. ನಾವು ಇಸ್ ದ ಬಿಗ್ಗೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ಮೈಲೇಜ್ ಚೆಕಿಂಗ್ ನಾವು ಮಾಡ್ತಾ ಇರೋದು. ಈ ಥರ ಸಿಗ್ನಲ್ ಬಿಡಬೇಕು. ಜೀವನದಲ್ಲಿ ಮುಂದೆ ಹೋಗ್ತಾ ಇರೋದು ಜೀವನದಲ್ಲಿ ಅಂತ. ಏನು ಹೇಳ್ತಾ ಇದ್ನಲ್ಲ, ಬ್ಯಾಗ್ ಅಲ್ವಾ, ಬ್ಯಾಗು ಅಂತೂ ಈಗ ಯೂಸ್ ಆಯಿತು. ಬ್ಯಾಗು ಎಲ್ಲ ಫುಲ್ ದಡಪ್ಪಲ್ಲ ಕರೆಕ್ಟಾಗಿದೆ, ಏನು ಮಿಸ್ಟೇಕ್ ಆಗ್ತಿಲ್ಲ, ಏನಿಲ್ಲ. ಅದರ ಓಡಿಸಾದ್ಮೇಲೆ ಎಲ್ಲಾದರೂ ಯೂಸ್ ಆಗಿದೆ ಅಂತ ನೋಡಬೇಕು. ನಾವಿದೆ ಫಸ್ಟ್ ಟೈಮಲ್ಲ ಈ ಥರ ಪ್ಲಾನ್ ಇದೆ. ಲಡಾಖು ಇದೇ ಥರ ಬ್ಯಾಗಿಗೆ ಹಾಕ್ಕೊಂಡು ಇದೊಂದು ಟೆಂಟ್ ಒಂದು ತೊಗೊಬಿಟ್ರೆ ಲಾಂಗ್ ಟೂರ್ ಹೊಡೆಯೋದಂತ ರೆಡಿ ಆಗಿದ್ದೀನಿ. ಏನಾರ ಆಗಲಿ ಜೀವನದಲ್ಲಿ ಒಂದ್ಸರಿ ಲಾಂಗ್ ಟೂರ್ ಮಾಡಲೇಬೇಕು. ಒಂದು 500 ಕಿಲೋಮೀಟ್ರ್ ಒಂದು ಸೈಡಾರ ಹೋಗಲೇಬೇಕು. ಇಲ್ಲಾಂದರೆ ನಮ್ಮ ಕರ್ನಾಟಕ ಅನ್ನೋ ಬಿಟ್ಟು ಹೊರಗಡೆ ಹೋಗಿ ಸುತ್ತಾಡಬೇಕು ಸ್ವಲ್ಪ. ಫಸ್ಟ್ ಕರ್ನಾಟಕ ನೀವೆಲ್ಲ ವೀಕ್ಷಕರೆಲ್ಲ ಹೇಳ್ಬಿಡ್ತೀರಾ, ಕರ್ನಾಟಕನ ಫಸ್ಟ್ ನೋಡು ಗುಬಾಲ್ ನನ್ನ ಮಗನೇ ಅಂತ. ನೋಡ್ತಾ ಇದ್ದೀವಿ, ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬೇರೆ ಏನಂತೀರ ಸ್ನೇಹಿತರೆ? ಐದು ಗಂಟೆ ಮೇಲೆ ಹೆವಿ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಸರ್. 5 ಗಂಟೆ ಒಳಗೆ ಅಂತೂ ಆಗಲ್ಲ ಕಡಿಮೆ.
ಆಟೋ ಅಣ್ಣ ಅಂತೇಳಿ ರಿಫ್ಲೆಕ್ಟ್ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಇನ್ನು ನೆಲಮಂಗಲ ಹೋಗಿ ಸಿಗ್ತೀನಿ ಸ್ನೇಹಿತರೆ.